ಕಳೆದ ಕೆಲವು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನಾ ಆವಿಷ್ಕಾರಗಳು ಆಗ್ತಿವೆ. ಅದರಲ್ಲೂ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಬೆಂಗಳೂರು ಹೆಲ್ತ್ ಹಬ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಇಷ್ಟೆಲ್ಲ ಮುಂದುವರೆದರೂ ಕೂಡ ಮೂಢನಂಬಿಕೆ ಮಾತ್ರ ಮರೆಯಾಗಿಲ್ಲ. ಯಾಕಂದ್ರೆ ಅಂಗಾಂಗ ದಾನದಲ್ಲಿ ರಾಜ್ಯ ಮತ್ತೆ ಹಿಂದೆ ಬಿದ್ದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ತನ್ನದೇ ಛಾಪು ಮೂಡಿಸಿದೆ. ಆದರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ. ಜನರು ಅಂಗಾಂಗ ದಾನ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಮೂಢನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟು. ಅಂಗಾಂಗ ದಾನದಲ್ಲಿ ರಾಜ್ಯ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ. ಬೆಂಗಳೂರು ಐಟಿ ಸಿಟಿ ಅನ್ನೋ ಖ್ಯಾತಿ ಪಡೆದಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರು ಬೆಳೆದಿದೆ. ಆದರೆ ಅಂಗಾಂಗ ದಾನ ವಿಚಾರದಲ್ಲಿ ಸಿಟಿ ಜನ ಹಿಂದೆ ಉಳಿದಿದ್ದಾರೆ. ಹೀಗಾಗಿ 2ನೇ ಸ್ಥಾನದಲ್ಲಿದ್ದ ರಾಜ್ಯ ಇದೀಗ 3ನೇ ಸ್ಥಾನಕ್ಕೆ ಬಂದಿದೆ. ಅಂಗಾಂಗ ದಾನದ ಬಗ್ಗೆ ವೈದ್ಯರು ಸಾಕಷ್ಟು ಅರಿವು ಮೂಡಿಸುತ್ತಿದ್ದಾರೆ. ಇಷ್ಟಾದ್ರೂ ಮೂಢನಂಬಿಕೆಗಳು ಅಡ್ಡಿ ಉಂಟು ಮಾಡ್ತಿವೆ. ಈ ಜನ್ಮದಲ್ಲಿ ಕಣ್ಣು, ಕಿಡ್ನಿ, ಚರ್ಮ, ಲಿವರ್, ಹೃದಯ, ಕರುಳು ಹೀಗೆ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಂಬರೋ ಜನ್ಮದಲ್ಲಿ ಅಂಗವೈಕಲ್ಯತೆ ಕಾಡಬಹುದು ಅಂತ ಭಯ ಪಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಆರ್ಗನ್ ಡೊನೇಷನ್ 30% ಕುಸಿತ ಕಂಡಿದೆ. ಅದು ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಅಂದ್ರೆ ದೇಹ ಛಿದ್ರ ಆದ್ರೆ ನಮಗೆ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಂತ ಆ ಥರ ಎಲ್ಲ ಇತ್ತು. ಈಗ ನೋಡಿ, ತಾಯಿ ಮಗನ್ಗೆ ಆಕ್ಸಿಡೆಂಟಲ್ ಸತ್ತಾಗ ಕೊಡ್ತಾಳೆ ಅಂದ್ರೆ ತಾಯಿಗಿಂತ ಯಾರು ಬೇಕು? ತಾಯಿ ತನ್ನ ಮಗನಿಗೆ ಅಥವಾ ಯಜಮಾನಂಗೆ ದುಡಿತಾ ಇರೋ ಕೈಗೆ ಆಕ್ಸಿಡೆಂಟ್ ಆದಾಗ ಕೂಡ ಮುಂದೆ ಬಂದು ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಆ ಕಣ್ಣು ಕೊಡೋದ್ರಲ್ಲಿ ಕೂಡ ನಾವು ಮುಂದೆ ಇದೀವಲ್ಲ. ಅಂಗಾಂಗ ದಾನಗಳ ಪೈಕಿ ಚರ್ಮ ಹಾಗೂ ಕಿಡ್ನಿ ದಾನದ ಸಂಖ್ಯೆ ತೀರಾ ಇಳಿಮುಖ ಕಂಡಿದೆ. ಇದರಿಂದಾಗಿ ಸರಿಸುಮಾರು 5 ವರ್ಷ ಕಿಡ್ನಿಗಾಗಿ ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಡಿಮ್ಯಾಂಡ್ ಇಸ್ 100% ಅಂದ್ರೆ ಓನ್ಲಿ 10 to 20% ಅಷ್ಟೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರೋದು. ಕಾರ್ನಿಯಾ ಡೊನೇಷನ್ಗೆ ಹೋದಾಗ ನಾವು ಸ್ಕಿನ್ ಡೊನೇಷನ್ನು ಮಾಡ್ಬೋದು ಅವರು. ಬಟ್ ಜನಗಳಿಗೆ ಕೆಲವಿಂದ ನಾವು ಸ್ಕಿನ್ ಗ್ರಾಫ್ಟ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದೆ, ಮುಖ ಎಲ್ಲ ವಿಕಾರ ಆಗ್ತದೆ, ಬಾಡಿ ವಿಕಾರ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ. ದೇಹ ಮಣ್ಣಲ್ಲಿ ಮಣ್ಣಾಗೋ ಬದಲು 100 ಜನರಿಗೆ ಬೆಳಕಾಗೋ ಕಲ್ಪವೃಕ್ಷವಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ಕೆಲವು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನಾ ಆವಿಷ್ಕಾರಗಳು ಆಗ್ತಿವೆ. ಅದರಲ್ಲೂ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಬೆಂಗಳೂರು ಹೆಲ್ತ್ ಹಬ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಮರೆಯಾಗಿಲ್ಲ. ಯಾಕಂದ್ರೆ ಅಂಗಾಂಗ ದಾನದಲ್ಲಿ ರಾಜ್ಯ ಮತ್ತೆ ಹಿಂದೆ ಬಿದ್ದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ತನ್ನದೇ ಛಾಪು ಮೂಡಿಸಿದೆ. ಆದರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ. ಜನರು ಅಂಗಾಂಗ ದಾನ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಮೂಢನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟು. ಅಂಗಾಂಗ ದಾನದಲ್ಲಿ ರಾಜ್ಯ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ. ಬೆಂಗಳೂರು ಐಟಿ ಸಿಟಿ ಅನ್ನೋ ಖ್ಯಾತಿ ಪಡೆದಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರು ಬೆಳೆದಿದೆ. ಆದರೆ ಅಂಗಾಂಗ ದಾನ ವಿಚಾರದಲ್ಲಿ ಸಿಟಿ ಜನ ಹಿಂದೆ ಉಳಿದಿದ್ದಾರೆ. ಹೀಗಾಗಿ 2ನೇ ಸ್ಥಾನದಲ್ಲಿದ್ದ ರಾಜ್ಯ ಇದೀಗ 3ನೇ ಸ್ಥಾನಕ್ಕೆ ಬಂದಿದೆ. ಅಂಗಾಂಗ ದಾನದ ಬಗ್ಗೆ ವೈದ್ಯರು ಸಾಕಷ್ಟು ಅರಿವು ಮೂಡಿಸುತ್ತಿದ್ದಾರೆ. ಇಷ್ಟಾದ್ರೂ ಮೂಢನಂಬಿಕೆಗಳು ಅಡ್ಡಿ ಉಂಟು ಮಾಡ್ತಿವೆ. ಈ ಜನ್ಮದಲ್ಲಿ ಕಣ್ಣು, ಕಿಡ್ನಿ, ಚರ್ಮ, ಲಿವರ್, ಹೃದಯ, ಕರುಳು ಹೀಗೆ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಂಬರೋ ಜನ್ಮದಲ್ಲಿ ಅಂಗವೈಕಲ್ಯತೆ ಕಾಡಬಹುದು ಅಂತ ಭಯ ಪಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಆರ್ಗನ್ ಡೊನೇಷನ್ 30% ಕುಸಿತ ಕಂಡಿದೆ. ಅದು ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಅಂದ್ರೆ ದೇಹ ಛಿದ್ರ ಆದ್ರೆ ನಮಗೆ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಂತ ಆ ಥರ ಎಲ್ಲ ಇತ್ತು. ಈಗ ನೋಡಿ, ತಾಯಿ ಮಗನ್ಗೆ ಆಕ್ಸಿಡೆಂಟಲ್ ಸತ್ತಾಗ ಕೊಡ್ತಾಳೆ ಅಂದ್ರೆ ತಾಯಿಗಿಂತ ಯಾರು ಬೇಕು? ತಾಯಿ ತನ್ನ ಮಗನಿಗೆ ಅಥವಾ ಯಜಮಾನಂಗೆ ದುಡಿತಾ ಇರೋ ಕೈಗೆ ಆಕ್ಸಿಡೆಂಟ್ ಆದಾಗ ಕೂಡ ಮುಂದೆ ಬಂದು ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಆ ಕಣ್ಣು ಕೊಡೋದ್ರಲ್ಲಿ ಕೂಡ ನಾವು ಮುಂದೆ ಇದೀವಲ್ಲ. ಅಂಗಾಂಗ ದಾನಗಳ ಪೈಕಿ ಚರ್ಮ ಹಾಗೂ ಕಿಡ್ನಿ ದಾನದ ಸಂಖ್ಯೆ ತೀರಾ ಇಳಿಮುಖ ಕಂಡಿದೆ. ಇದರಿಂದಾಗಿ ಸರಿಸುಮಾರು 5 ವರ್ಷ ಕಿಡ್ನಿಗಾಗಿ ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಡಿಮ್ಯಾಂಡ್ ಇಸ್ 100% ಅಂದ್ರೆ
ಓನ್ಲಿ 10-20% ಅಷ್ಟೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರೋದು. ಕಾರ್ನಿಯಾ ಡೊನೇಷನ್ಗೆ ಹೋದಾಗ ನಾವು ಸ್ಕಿನ್ ಡೊನೇಷನ್ನು ಮಾಡ್ಬೋದು ಅವರು. ಬಟ್ ಜನಗಳಿಗೆ ಕೆಲವಿಂದ ನಾವು ಸ್ಕಿನ್ ಗ್ರಾಫ್ಟ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದೆ, ಮುಖ ಎಲ್ಲ ವಿಕಾರ ಆಗ್ತದೆ, ಬಾಡಿ ವಿಕಾರ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ. ದೇಹ ಮಣ್ಣಲ್ಲಿ ಮಣ್ಣಾಗೋ ಬದಲು ನೂರಾರು ಜನರಿಗೆ ಬೆಳಕಾಗೋ ಕಲ್ಪವೃಕ್ಷವಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ಕೆಲವು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನಾ ಆವಿಷ್ಕಾರಗಳು ಆಗ್ತಿವೆ. ಅದರಲ್ಲೂ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಬೆಂಗಳೂರು ಹೆಲ್ತ್ ಹಬ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಮರೆಯಾಗಿಲ್ಲ. ಯಾಕಂದ್ರೆ ಅಂಗಾಂಗ ದಾನದಲ್ಲಿ ರಾಜ್ಯ ಮತ್ತೆ ಹಿಂದೆ ಬಿದ್ದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ತನ್ನದೇ ಛಾಪು ಮೂಡಿಸಿದೆ. ಆದರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ. ಜನರು ಅಂಗಾಂಗ ದಾನ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಮೂಢನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟು. ಅಂಗಾಂಗ ದಾನದಲ್ಲಿ ರಾಜ್ಯ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ. ಬೆಂಗಳೂರು ಐಟಿ ಸಿಟಿ ಅನ್ನೋ ಖ್ಯಾತಿ ಪಡೆದಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರು ಬೆಳೆದಿದೆ. ಆದರೆ ಅಂಗಾಂಗ ದಾನ ವಿಚಾರದಲ್ಲಿ ಸಿಟಿ ಜನ ಹಿಂದೆ ಉಳಿದಿದ್ದಾರೆ. ಹೀಗಾಗಿ 2ನೇ ಸ್ಥಾನದಲ್ಲಿದ್ದ ರಾಜ್ಯ ಇದೀಗ 3ನೇ ಸ್ಥಾನಕ್ಕೆ ಬಂದಿದೆ. ಅಂಗಾಂಗ ದಾನದ ಬಗ್ಗೆ ವೈದ್ಯರು ಸಾಕಷ್ಟು ಅರಿವು ಮೂಡಿಸುತ್ತಿದ್ದಾರೆ. ಇಷ್ಟಾದ್ರೂ ಮೂಢನಂಬಿಕೆಗಳು ಅಡ್ಡಿ ಉಂಟು ಮಾಡ್ತಿವೆ. ಈ ಜನ್ಮದಲ್ಲಿ ಕಣ್ಣು, ಕಿಡ್ನಿ, ಚರ್ಮ, ಲಿವರ್, ಹೃದಯ, ಕರುಳು ಹೀಗೆ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಂಬರೋ ಜನ್ಮದಲ್ಲಿ ಅಂಗವೈಕಲ್ಯತೆ ಕಾಡಬಹುದು ಅಂತ ಭಯ ಪಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಆರ್ಗನ್ ಡೊನೇಷನ್ 30% ಕುಸಿತ ಕಂಡಿದೆ. ಅದು ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಅಂದ್ರೆ ದೇಹ ಛಿದ್ರ ಆದ್ರೆ ನಮಗೆ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಂತ ಒಂದು ಆ ಥರ ಎಲ್ಲ ಇತ್ತು. ಈಗ ನೋಡಿ, ತಾಯಿ ಮಗನಿಗೆ ಆಕ್ಸಿಡೆಂಟಲ್ ಸತ್ತಾಗ ಕೊಡ್ತಾಳೆ ಅಂದರೆ ತಾಯಿಗಿಂತ ಯಾರು ಬೇಕು? ತಾಯಿ ತನ್ನ ಮಗನಿಗೆ ಅಥವಾ ಯಜಮಾನಂಗೆ ದುಡಿತಾ ಇರೋ ಕೈಗೆ ಆಕ್ಸಿಡೆಂಟ್ ಆದಾಗ ಕೂಡ ಮುಂದೆ ಬಂದು ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದರೆ ಕಣ್ಣು ಕೊಡೋದ್ರಲ್ಲಿ ಕೂಡ ನಾವು ಮುಂದೆ ಇದೀವಲ್ಲ. ಅಂಗಾಂಗ ದಾನಗಳ ಪೈಕಿ ಚರ್ಮ ಹಾಗೂ ಕಿಡ್ನಿ ದಾನದ ಸಂಖ್ಯೆ ತೀರಾ ಇಳಿಮುಖ ಕಂಡಿದೆ. ಇದರಿಂದಾಗಿ ಸರಿಸುಮಾರು 5 ವರ್ಷ ಕಿಡ್ನಿಗಾಗಿ ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಡಿಮ್ಯಾಂಡ್ ಇಸ್ 100% ಅಂದ್ರೆ ಓನ್ಲಿ 10-20% ಅಷ್ಟೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರೋದು. ಕಾರ್ನಿಯಾ ಡೊನೇಷನ್ಗೆ ಹೋದಾಗ ನಾವು ಸ್ಕಿನ್ ಡೊನೇಷನ್ನು ಮಾಡ್ಬೋದು ಅವರು. ಬಟ್ ಜನಗಳಿಗೆ ಕೆಲವಿಂದ ನಾವು ಸ್ಕಿನ್ ಗ್ರಾಫ್ಟ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದೆ, ಮುಖ ಎಲ್ಲ ವಿಕಾರ ಆಗ್ತದೆ, ಬಾಡಿ ವಿಕಾರ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ. ದೇಹ ಮಣ್ಣಲ್ಲಿ ಮಣ್ಣಾಗೋ ಬದಲು ನೂರಾರು ಜನರಿಗೆ ಬೆಳಕಾಗೋ ಕಲ್ಪವೃಕ್ಷವಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.